ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಮ್ಮ ತುಮಕೂರು ಹತ್ರ ಇರೋ ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇದು ಬೆಂಗಳೂರಿಂದ 73 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಇದು ನೀವು ಹೆಂಗೆ ಅಂದರೆ ಬೆಂಗಳೂರಿಂದ ಬಂತ ದಾವಸ್ಪೇಟೆಯಲ್ಲಿ ನೀವು ಬಲಭಾಗಕ್ಕೆ ಹೋಗಬೇಕು. ಅಂದರೆ ನಾವು ಕೊರಟಗೆರೆ ರೋಡ್ಗೆ ಹೋಗ್ತೀವಲ್ಲ, ಕೊರಟಗೆರೆ ಮಧುಗಿರಿ ರೋಡು, ಅಲ್ಲಿಂದ ಬಂದರೆ ನೀವು ಅಲ್ಲಿಂದ ಒಂದು ಸ್ವಲ್ಪ ದೂರ, ಅಲ್ಲಿಂದ ಒಂದು 23 ಕಿಲೋಮೀಟ್ರು ಬಿಫೋರ್ ಇನ್ನೇನು ನಿಮಗೆ ಕೊರಟಗೆರೆ ಸಿಗುತ್ತೆ 10 ಕಿಲೋಮೀಟ್ರ್ ಅಂತ ಹಿಂದಗಡೆ ಬಂದರೆ ನಿಮಗೆ ಎಡಭಾಗಕ್ಕೆ ಈ ಜಾಗ ಸಿಗುತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದು ಒಂದು ಶಿಲಾಯುಗದ ಸಮಾಧಿಗಳಿರುವಂಥ ಸ್ಥಳ. ಅಂದರೆ ಇದೊಂದು ಆರ್ಕಿಯಾಲಜಿಕಲ್ ಸೈಟು. ಭಾಳ ಚೆನ್ನಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ನೋಡಿ, ಈ ಬಂಡೆ ನೋಡಿ ಹೇಗಿದೆ ಅಂತ. ಇದು ಆರ್ಕಿಯಾಲಜಿಕಲ್, ಆವಾಗ ಶಿಲಾಯುಗ ಮಾನವರ ಒಂದು ಸಮಾಧಿಗಳಿದ್ದಂಥ ಸ್ಥಳ. ಆ ಥರ ಆ ಕಲ್ಲುಗಳಿರೋದು ಇದು. ಅಂದರೆ ನೀವು ನಮ್ಮ ಈ ಕರ್ನಾಟಕದಲ್ಲಿ ಅತಿ ದೊಡ್ಡ ಆರ್ಕಿಯಾಲಜಿಕಲ್ ಸೈಟ್ ಅಂದರೆ ಈಗ ಹಿರೇಬೆಣಕಲ್ ಅಂತ ಹೇಳ್ತೀವಲ್ಲ, ಹಿರೇಬೆಣಕಲ್ಲಲ್ಲಿ ಒಂಥರ ನಮಗೆ ರೌಂಡ್ ಸಮಾಧಿಗಳು ಸಿಗ್ತವೆ, ಡಾಲ್ಮಿನ್ಸ್ ಅಂತ ಹೇಳ್ತೀವಲ್ಲ, ಅದೇ ಥರ ಕಲ್ಲುಗಳು ಅಲ್ಲಿದ್ದಾವೆ ಮುಂದಗಡೆ. ನಾನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಈಗ ಇದೊಂದು ಎತ್ತರವಾದ ಕಲ್ಲು. ಅಂದರೆ ಇದೇನಂದರೆ ಯಾರನ್ನ ಒಬ್ಬರು ಪ್ರಮುಖರು ಇರ್ತಾರಲ್ಲ, ಅಂದರೆ ಅವರು ಶಿಲಾಯುಗದ ಮಾನವರಲ್ಲಿ ಒಂದೊಂದು ತಂಡ ಕಟ್ಕೊಂಡಿರ್ತಾರಲ್ಲ, ಅದರಲ್ಲೊಬ್ಬ ಪ್ರಮುಖವಾದ ವ್ಯಕ್ತಿಯ ಒಂದು ಸಮಾಧಿ ಪಕ್ಕದಲ್ಲಿ ಈ ಥರ ಒಂದು ಶಿಲೆನ ನೆಡ್ತಾಯಿದ್ರು. ಮತ್ತು ಅವರವರ ಅನುಗುಣವಾಗಿ ಒಬ್ಬೊಬ್ಬರು ಇದು ಮಾಡಿದಾಗ್ಲೂ ಈ ಥರ ಒಂದೊಂದು ಶಿಲೆಯನ್ನು ಕಟ್ಟಿ ಅದರಲ್ಲಿ ಅವರು ಸಮಾಧಿ ಮಾಡ್ತಾಯಿದ್ರು. ಅಂದರೆ ಡಾಲ್ಮಿನ್ಸ್ ನೀವು ನೋಡಿರ್ತೀರ, ಸುತ್ತ ಒಂದು 4 ಸ್ಟೋನ್ಸ್ ಇಟ್ಟು. ಅಂದರೆ ಅವರೊಂಥರ ಒಂದೊಂದು ಕಡೆ ಒಂದೊಂದು ಥರ ಅವರು ಈ ಸಮಾಧಿಗಳನ್ನ ನಿರ್ಮಿಸ್ತಾಯಿದ್ರು. ಇಲ್ಲಿ ಹತ್ರಕ್ಕೆ ಹೋಗೋಣ ಬನ್ನಿ. ಅಲ್ಲಿ ನೋಡಿ, ಆ ಡಾಲ್ಮಿನ್ಸ್ ಥರನೇ ಅದು ಕಲ್ಲುಗಳು ಜೋಡಿಸಿ ಮಾಡಿರೋ ಥರ ಇದೆ. ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ಈ ಕಲ್ಲುಗಳು, ಈ ಪದರ ಕಲ್ಲುಗಳಿಗೆ ಈ ಡಾಲ್ಮಿನ್ಸ್ ಥರ ಒಂದು ಉಪಯೋಗಿಸಿರೋ ಅಂಥ ಕಲ್ಲುಗಳಿರಬೇಕು. ಇವೆಲ್ಲ ಜೋಡಿಸಿರೋದಿಲ್ಲಿ ಅಕ್ಕಪಕ್ಕ. ನೋಡಿ, ಇಷ್ಟು ದೊಡ್ಡದಾಗಿರೋವಂಥ ಒಂದು ಆರ್ಕಿಯಾಲಜಿಕಲ್ ಸೈಟು ಇದೆ. ಇನ್ನು ಮುಂದೆ ಎಲ್ಲ ಇದೆ, ಮತ್ತು ಈ ಕಡೆ ಒಳಗಡೆನೂ ಇದೆ. ನೋಡ್ತೀನಿ ಬನ್ನಿ ಒಳಗಡೆ ಏನಿದೆ ಅಂತ. ಮತ್ತು ನಾವಿಲ್ಲಿ ಒಳಗಡೆ ಬಂದಾಗ ಇಲ್ಲಿ ನೋಡಿ, ಇದು ಒಂಥರ ಈ ದುಂಡುಗೆ ಸಮಾಧಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿಂದನೂ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೂ ಕಲ್ಲುಗಳಿದ್ದಾವೆ. ಮತ್ತು ಇಲ್ಲಿ ನೋಡಿ, ಸುತ್ತ ಒಂದು ರೌಂಡ್ ಶೇಪಲ್ಲಿ ಈ ಥರ. ಅಂದರೆ ಒಬ್ಬೊಬ್ಬರಿಗೆ ಸಮಾಧಿ ಕಟ್ತಾ ಇರಲಿಲ್ಲ. ಕೆಲವೆಲ್ಲ ಈಗ ಜಾಸ್ತಿ ಜನ ಯಾವ್ದಾನ ಒಂದು ಅವ್ರ ಮಧ್ಯದಲ್ಲಿ ಯುದ್ಧಗಳು ನಡೆಯೋದಲ್ಲ, ಆವಾಗ ಏನಾದರೂ ಜಾಸ್ತಿ ಜನ ಇದಾಯ್ತು ಅಂದರೆ ಮೇನ್ ಇರೋರಿಗೆ ಆ ಥರ ದೊಡ್ಡದಲ್ಲಿ ಇದ್ರಲ್ಲಿ ಕಟ್ಟಾರು. ಈಗ ಇಲ್ಲಿ ನೋಡ್ರಿ, ಇದು ಒಂದು ಸರ್ಕಲ್ ಸಮಾಧಿ. ಮತ್ತು ಅದೇ ರೀತಿ ಇಲ್ಲೂ ಪಕ್ಕ ಇದೇ ಥರ ಒಂದು ವೃತ್ತಾಕಾರವಾದ ಒಂದು ಗುಂಪು ಸಮಾಧಿಗಳನ್ನ ನಾವು ನೋಡ್ಬೋದು. ಇಲ್ಲೂ ಕೂಡ ಇಲ್ಲೂ ಇದೆ ನೋಡಿ, ಇದು ವೃತ್ತಾಕಾರವಾದ ಗುಂಪು ಸಮಾಧಿಗಳು. ಮತ್ತು ಅದು ಕೆಲವೆಲ್ಲ ನೋಡಿ ಕೆಳಗಡೆ ಅದೆಲ್ಲ ಕುಸಿದಿರೋ ಥರ ಇದೆ. ಇದು ಶಿಲಾಯುಗದ ಒಂದು ಆರ್ಕಿಯಾಲಜಿಕಲ್ ಸೈಟು. ನಮ್ಮ ತುಮಕೂರಲ್ಲಿ ಕಂಡಿರುವಂತಹ ಒಂದು ಅತ್ಯಂತ ದೊಡ್ಡ ಆರ್ಕಿಯಾಲಜಿಕಲ್ ಸೈಟ್ ಇದು. ಮತ್ತು ಇಲ್ಲೂ ಕೂಡ ಕೆಲವು ಸಮಾಧಿಗಳು ಇದ್ದಾವೆ ನೋಡಿ. ಇಲ್ಲೂ ವೃತ್ತಾಕಾರವಾಗಿ ಕೆಲವು ಸಮಾಧಿಗಳನ್ನ ಮಾಡಿದ್ದಾರೆ. ಮರಗಳು ಬುಡದಲ್ಲೂ ಕೆಲವು ಸಮಾಧಿಗಳನ್ನ ಮಾಡಿದ್ದಾರೆ. ಆ ಥರ ಇದೆ. ಅಲ್ಲಿ ನಾವು ವೃತ್ತಾಕಾರವಾಗಿ ನೋಡಿದ್ವಲ್ಲ, ಇಲ್ಲಿ ಒಂಥರ ಈ ಗುಂಪು ಸಮಾಧಿಗಳ ಥರ. ಇಲ್ಲಿ ನೋಡಿ, ಈ ಥರ ಕಲ್ಲುಗಳನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಗುಂಪು ಸಮಾಧಿ ಥರ ಮಾಡಿಟ್ಟಿದ್ದಾರೆ ಇಲ್ಲಿ. ಮತ್ತು ಈ ಕಡೆಯೂ ಕೂಡ ಅಲ್ಲಲ್ಲೇ ಎಲ್ಲ ಕಡೆಯೂ ಚೆದರಿದಂತೆ ಕಲ್ಲುಗಳನ್ನ ಜೋಡಿಸಿ ಮಾಡಿರೋಂಥ ಜಾಗ ಇದೆ ಇದು. ಎಲ್ಲರೂ ಈ ಕಡೆ ಹೆಂಗೂ ಬರ್ತಾ ಇರ್ತಾರೆ. ದೇವರಾಯನ ದುರ್ಗ ಪಕ್ಕದಲ್ಲೇ ಇದೆ. ಇದು ಚೆನ್ನಿಗ ಬೆಟ್ಟ ಇಲ್ಲೇ ಇದೆ. ಒಂದು ದೇವರಾಯನ ದುರ್ಗ ಅಂತ ಕೂಡ ಒಂದು 15 ಕಿಲೋಮೀಟ್ರು ಆಗ್ಬೋದು. ಎಲ್ಲರೂ ಒಂದು ಸತಿ ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡ್ರಿ. ಈ ಥರ ಇದೆ, ಒಂಥರ ಭಾಳ ದೊಡ್ಡ ಒಂದು ಇದೆ ಜಾಗ ಇದೆ. ಇದು ನೋಡ್ರಿ, ಎಷ್ಟು ದೊಡ್ಡ ಜಾಗ ಇದೆ. ಇದೆಲ್ಲ ಅಕ್ವಿಸಿಷನ್ ಮಾಡಿಕೊಂಡು ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಇದನ್ನು ಸಂರಕ್ಷಿಸೋಕ್ಕೆ ಏನೋ ವರ್ಕ್ ಮಾಡಿಸ್ತಾ ಇರಬೇಕು ಅಂತ ಅನಿಸುತ್ತೆ. ಎಲ್ಲ ಕಡೆಯೂ ಇದು ಸೈಟ್ಸ್ನೆಲ್ಲ ಸ್ವಲ್ಪ ಡಿಮಾರ್ಕೇಷನ್ಸ್ ಮಾಡಿಕೊಂಡು ಇಟ್ಟಿದ್ದಾರೆ. ಇದು ನೋಡಿ, ಅತ್ಯಂತ ದೊಡ್ಡದಾದ ಒಂದು ಕಲ್ಲದು. ಯಾರೋ ಒಬ್ಬರು
ಮೇಜರ್ ನಾಯಕರು ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿರೋಂಥ ಶಿಲೆ ಇರಬೇಕು, ಶಿಲಾ ಸಮಾಧಿ ಇರಬೇಕು. ಅದು ಥರ ಇದು ನೋಡಿ ಎಷ್ಟೆಷ್ಟು ದೊಡ್ಡ ಕಲ್ಲುಗಳಿದ್ದಾವೆ. ಮತ್ತು ನಮ್ಮ ಈ ಶಿಲಾಯುಗದ ಮನುಷ್ಯರುಗಳು ಈಗ ವಾಸ ಮಾಡೋಕ್ಕೆ ಆಯ್ಕೆ ಮಾಡ್ಕೊಂತಿದ್ದಿದ್ದು ಅಂತ ಕಾಡುಗಳು ಇದೇ ಥರ ಇರೋದು. ಈ ಥರ ಕಲ್ಲು ಬಂಡೆಗಳಿಂದ ಕೂಡಿದಿರೋವಂಥ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಈಗ ನಾವೇನು ಹಿರೇಬೆಣಕಲ್ಲು ಅಂತ ನಾವು ಹೇಳ್ತೀವಲ್ಲ, ಅಲ್ಲೂ ಕೂಡ ಇದೇ ಥರ ಬಂಡೆಗಳಿಂದ ಕೂಡಿದ ಅಂಥ ಬೆಟ್ಟ ಗುಡ್ಡಗಳು ಇರುವಂಥ ಜಾಗದಲ್ಲೇ ಹಿರೇಬೆಣಕಲ್ಲು ಇರೋದು. ಇಲ್ಲೂ ಕೂಡ ಅದೇ ಥರ ವಾತಾವರಣ ಇದೆ ಸುತ್ತಮುತ್ತ ಎಲ್ಲ. ಮತ್ತು ಇಲ್ಲಿಂದನೇ ಶುರುವಾಗುತ್ತೆ. ಆ್ಯಕ್ಚುಲಿ ಇಲ್ಲಿಂದನೇ ಶುರುವಾಗಿ ಪಾವಗಡ ಮುಖಾಂತರ, ಮಧುಗಿರಿ ಪಾವಗಡ ಮುಖಾಂತರ ಅದೇ ಬೆಟ್ಟದ ಸಾಲುಗಳು ಬಳ್ಳಾರಿವರೆಗೂ ಹೋಗ್ತವೆ. ಆ ಥರ ಇದೆ ನೋಡಿ. ಅಲ್ಲಿ ನೋಡಿ ಕಲ್ಲುಗಳ ರಾಶಿ ಎಷ್ಟಿದೆ ಅಂತ. ಅದು ಕೂಡ ಒಂದು ನಮ್ಮ ಶಿಲಾಯುಗದ ಸಮಾಧಿಗೆ ಸಂಬಂಧಪಟ್ಟಂಥ ಕಲ್ಲುಗಳೇ.